ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ನಾನು ಬಾರ್ ಓಪನ್ ಮಾಡಬೇಕು, ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಶುರು ಮಾಡಬೇಕು, ಮತ್ತೆ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಬಾರ್ ರಿಲೇಟೆಡ್ ಕೆಲಸಗಳನ್ನ ಮಾಡಬೇಕು, ನಮ್ದೇ ಆದ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀರಾ. ಅಂಥವ್ರಿಗೆ ಇವತ್ತು ಒಂದು ಬಿಗ್ ಅಪ್ಡೇಟ್ ತಗೊಂಬಂದಿನಿ. ಏನಪ್ಪ ಇದು ಬಿಗ್ ಅಪ್ಡೇಟ್ ಅಂದ್ರೆ, ನಾನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಹೈಲೈಟ್ ಕೊಡ್ತೀನಿ. ನಾನು 7 ರಿಂದ 8 ವಿಡಿಯೋಗಳು ಕೂಡ CL7 ಲೈಸೆನ್ಸ್, CL9 ಲೈಸೆನ್ಸ್ ಅಂದ್ರೆ CL9 ಅಂದ್ರೆ ಲಾಡ್ಜಿಂಗ್ ಅಂಡ್ ಹೋಲ್ಡ್ ಬೋರ್ಡಿಂಗ್, CL7 ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್, CL2 ಅಂದ್ರೆ ಬಾರ್ ರೆಸ್ಟೋರೆಂಟ್, MRP ಶಾಪಿನ ಲೈಸೆನ್ಸ್, ಅದ್ರ ಬಗ್ಗೆ ಎಲ್ಲ ನಾನು ಮಾಹಿತಿ ಆಗ್ಲೇ ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಯಾವ ರೀತಿ ನೀವು ಅಪ್ಲೈ ಮಾಡೋದು, ನೀವು ಲೈಸೆನ್ಸ್ ನೆಕ್ ಪಡಿಬೇಕು, ಲೈಸೆನ್ಸ್ ತಗೋಬೇಕು ಅಂದ್ರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದು ಏನೇನು ನೀವು ಕಂಡೀಷನ್ಸ್ ಇರುತ್ತೆ ಗೌರ್ಮೆಂಟ್ ರಿಲೇಟೆಡ್, ಅಥವಾ ಯಾವ್ಯಾವ ಲೈಸೆನ್ಸ್ ನ ಇವಾಗ ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅಪ್ಡೇಟ್ ನ ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋಲಿ ನಾನು ಏನ್ ಮಾಹಿತಿ ಕೊಡ್ತೀನಿ ಅಂದ್ರೆ, ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ನಡೆಸಬೇಕು ಅಂತ ಇದ್ದೀರಾ, ಬಾರ್ ಅಂಡ್ ರೆಸ್ಟೋರೆಂಟ್ ನ ಓಪನ್ ಮಾಡಬೇಕು ಅಂತ ಇದ್ದೀರಾ, ನೀವು ಏನೇನು ಇರಬೇಕು, ಏನೇನು ಸೌಲಭ್ಯಗಳನ್ನ ಕೊಡಬೇಕು ನಿಮ್ಮ ಗ್ರಾಹಕರಿಗೆ, ಯಾವ್ಯಾವ ರೀತಿ ನೀವು ಮೇಂಟೆನೆನ್ಸ್ ನ ಮಾಡಬೇಕಾಗುತ್ತೆ. ನಿಮಗೆ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರೆ ಈಗ CL7 ಲೈಸೆನ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. CL7 ಲೈಸೆನ್ಸ್ ನೀವೇಂದ್ರೂ ತಗೋಬೇಕು ಅಂದ್ರೆ ನಿಮ್ಗೆ ಏನೇನು ಇರಬೇಕು ಅಂತಂದ್ರೆ, ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಗೆ CL9 ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಕೂಡ ಅದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ 9ಕ್ಕೆ ಶುರು ಮಾಡಿದ್ರೆ ರಾತ್ರಿ 1 ಗಂಟೆವರೆಗೂ ನೀವು ನಡೆಸಬಹುದು. ಮಿನಿಮಮ್ 11 ರೂಮ್ಗಳಿರಬೇಕು. 11 ರೂಮ್ಗಳು ಕೂಡ ಒಂದು ಮಟ್ಟಕ್ಕೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ರೂಮ್ಗಳನ್ನ ಕಟ್ಟಿಸ್ತಾರೆ, ಯಾಕೆಂದ್ರೆ ಒಂದು ಬಾರ್ನ ನಡೆಸಲು. ಆ ಥರ ನೀವು ಮಾಡೋಕ್ಕಾಗಲ್ಲ. ರೂಮ್ಗಳು ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಆಗಿರ್ಬೇಕು, ಇಷ್ಟೇ ದೊಡ್ಡದಿರ್ಬೇಕು ಅಂತ ಒಂದು ಅಪ್ಡೇಟ್ ಇದೆ. ಗೆಸ್ಟ್ಗಳಿಗೆ ಯಾರೇ ಬರ್ತಾರೆ, ನೀವು ಉಳ್ಕೊಂಡು ಬರ್ತಾರೆ ಬೋರ್ಡಿಂಗ್ ಲಾಡ್ಜಿಂಗ್ ಅಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಲೇಡೀಸ್ ಮತ್ತು ಜೆಂಟ್ಸ್ಗೆ ಸಪರೇಟ್ ವಾಶ್ರೂಮ್ ಫೆಸಿಲಿಟಿ ಇರಬೇಕು. ಸ್ಟಾಕ್ಗಳನ್ನೆಲ್ಲ ನೀವು ಎಲ್ಲಾದ್ರೂ ಪರ್ಚೇಸ್ ಮಾಡೋದು ಎಲ್ಲಾದ್ರೂ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಸ್ಟಾಕ್ಗಳನ್ನೆಲ್ಲ ನೀವು KSBCL ಇಂದಾನೆ ಪರ್ಚೇಸ್ ಮಾಡಬೇಕಾಗುತ್ತೆ. ಬೇರೆ ಕಡೆಯಿಂದ ಪರ್ಚೇಸ್ ಮಾಡಲು ಅವಕಾಶ ಇರಲ್ಲ. ಹಾಗೂ ನೀವು MRP ಶಾಪ್ಗಳೇನಾಗುತ್ತೆ, ತುಂಬಾ ಹಲವಾರು ಬಾಟಲ್ಗಳನ್ನ 12, 20, 25 ಎಷ್ಟಾದ್ರೂ ಸಹಿತ ನೀವು ಬಾಟಲ್ಗಳನ್ನ ಕೊಡ್ತಿಲ್ಲ. ಅದೇ ಆ ತರ ಇಲ್ಲಿ ಕೊಡಕ್ಕಾಗಲ್ಲ. ನೀವು ಇಲ್ಲಿ ಕೌಂಟರ್ ಸಿಸ್ಟಮ್ ಅಲ್ಲಿ ಕೊಡ್ಬೇಕಾಗತ್ತೆ. ಹಾಗೂ ನೀವು ಮಾಸ್ ಆಗಿ ಕೊಡಕ್ ಬರಲ್ಲ. ವೆಂಟಿಲೇಷನ್ ಮತ್ತೆ ಎಕ್ಸಾಸ್ಟ್ ಇರೋ ಕಿಚನ್ ಇರಬೇಕು. ಇಂಡಿಯಾ ಮತ್ತೆ ಫಾರಿನ್ ಲಿಕ್ಕರ್ ಸರ್ವ್ ಮಾಡಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇದು ಎಲ್ಲ ಅಪ್ಡೇಟು CL7 ಲೈಸೆನ್ಸ್ ಆಗಿರುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು, ಬಾರ್ ಅಂಡ್ ಲಿಕ್ಕರ್ ಶಾಪ್ಗಳು ನಡೆಸಬೇಕು, ಅಥವಾ ವೈನರಿ ನಡೆಸಬೇಕು ಅಂತ ಏನೇ MSI ನಡೆಸಬೇಕು ಅಂತ ಏನಾದ್ರು ಕೂಡ ಕ್ವಶನ್ಸ್ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನು ಕೂಡ ಹೊಸ ಅಪ್ಡೇಟ್ ಹಾಕಿ ವಿಡಿಯೋ ಮಾಡಿರ್ತೀನಿ. ನಿಮಗೆ ಕೂಡ ಮಾಹಿತಿಯಾಗಿ ವಿಡಿಯೋ ಸಿಗುತ್ತೆ. ಕಂಟೆಂಟ್ಸ್ ಇದೇ ರೀತಿ ಅಪ್ಡೇಟ್ ಬರ್ತೀವಿ. ಏನೇ ಕ್ವಶನ್ಸ್ ಕೂಡ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ.